ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಿನ್ನೆ ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಡಿಸಿಎಂ ಡಿಕೆಯೇ ಮುಂದಿನ ಸಿಎಂ ಅಂತ ಖುದ್ದು ಸಿದ್ದರಾಮಯ್ಯ ಹೇಳಿದ್ದಾರೆ ಎನ್ನಲಾಗಿದೆ. ದೆಹಲಿಗೆ ಹಾರಿರುವಂತಹ ಡಿಕೆ ಪ್ರಮಾಣ ವಚನ ಮಾದರಿ ಬಗ್ಗೆ ಡಿಸಿಎಂಗಳೆಷ್ಟು, ನೂತನ ಸಚಿವರುಗಳೆಷ್ಟು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ಎದುರು ಚರ್ಚೆ ನಡೆಸಲಿದ್ದಾರೆ. ಒಟ್ಟಾರೆ ಕಾಂಗ್ರೆಸ್ ಕೋಟೆಯಲ್ಲಿ ಕ್ಷಣಕ್ಕೊಂದು ಬೆಳವಣಿಗೆ ನಡೀತಾ ಇದ್ದು ಮುಂದೇನಾಗುತ್ತೆ ಕ್ಷಣ ಕ್ಷಣಕ್ಕೂ ಕುತೂಹಲ ಹೆಚ್ಚಳವಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಪಟ್ಟದಾಟಕ್ಕೆ ತೆರೆ ಬಿದ್ದಿದೆ. ಮುಖ್ಯಮಂತ್ರಿ ಸ್ಥಾನಕ್ಕೆ ಟಗರು ಸಿದ್ದರಾಮಯ್ಯ ರಾಜೀನಾಮೆ ನೀಡುತ್ತಿದ್ದಂತೆ ಕೈಕೋಟೆಯಲ್ಲಿ ರಾಜಕೀಯ ಗರಿಗೆದರಿದೆ. ಡಿಸಿಎಂ ಡಿಕೆ ಮುಂದೆ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಹರಿದಾಡ್ತಿದೆ. ರಾಜೀನಾಮೆ ಘೋಷಿಸಿರೋ ಸಿದ್ದರಾಮಯ್ಯ ಮುಂದಿನ ಸಿಎಂ ಡಿಕೆ ಆಗ್ತಾರೆ ಅಂತ ನಿನ್ನೆಯ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಹೋದ್ಯೋಗಿಗಳಿಗೆ ಮಾಹಿತಿ ನೀಡಿದ್ದಾರೆ ಎನ್ನಲಾಗಿದೆ. ಮುಂದಿನ ಸಿಎಂ ಡಿಕೆ ಸಹೋದ್ಯೋಗಿಗಳಿಗೆ ಸಿದ್ದು ಮಾಹಿತಿ. ಕನಕಪುರ ಬಂಡೆಯ ಪಟ್ಟಾಭಿಷೇಕಕ್ಕೆ ರೆಡಿಯಾಗ್ತಿದೆ ವೇದಿಕೆ. ಯಾರು ಎಷ್ಟೇ ಗುಟ್ಟಾಗಿದ್ರು ಮುಂದಿನ ಸಿಎಂ ಡಿಕೆ ಅನ್ನೋ ಪುಕಾರು ಎಲ್ಲೆಡೆ ಹಬ್ಬಿದೆ. ಮುಂದಿನ ಸಿಎಂ ಡಿಕೆ ಆಗ್ತಾರೆ ಅಂತ ಖುದ್ದು ಸಿದ್ದರಾಮಯ್ಯ ಸಹೋದ್ಯೋಗಿಗಳಿಗೆ ಮಾಹಿತಿ ನೀಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಸಚಿವ ಎಚ್.ಕೆ. ಪಾಟೀಲ್, ಡಿಕೆಶಿಯೇ ನೂತನ ಸಿಎಂ ಎಂದು ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಮಾಹಿತಿ ನೀಡಿದ್ರು. ದೆಹಲಿಗೆ ಹಾರಿದ ಡಿಕೆ ಹೈಕಮಾಂಡ್ ಜೊತೆ ಇಂದು ಚರ್ಚೆ. ಪ್ರಮಾಣ ವಚನ ಮಾದರಿ ಬಗ್ಗೆ ಡಿಸಿಎಂ ಮತ್ತು ನೂತನ ಸಚಿವರ ಬಗ್ಗೆ ಡಿಕೆ ಚರ್ಚೆ ನಡೆಸಿದ್ದಾರೆ. ಪ್ರಮಾಣ ವಚನದ ವೇಳೆ ಸಿಎಂ ಜೊತೆ 8 ರಿಂದ 10 ಸಚಿವರ ಪ್ರಮಾಣ ವಚನದ ಬಗ್ಗೆ ಚಿಂತನೆ ನಡೆದಿದೆ. ಈ ಬಗ್ಗೆ ಹೈಕಮಾಂಡ್ ನಿರ್ದೇಶನವನ್ನ ಡಿಕೆ ಪಡೆಯಲಿದ್ದಾರೆ. ದೆಹಲಿಗೆ ಹಾರಿರೋ ಡಿಕೆ ರಾಹುಲ್ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ ನಡೆಸಲಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ಬಳಿಕ ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಿನ ಹೆಜ್ಜೆ ಇಡಲಿದ್ದಾರೆ. ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಡಿಕೆ ಮನವಿ. ಕಾಂಗ್ರೆಸ್ ಪಾಲಿನ ಟ್ರಬಲ್ ಶೂಟರ್ ಕನಕಪುರದ ಬಂಡೆ ಸಿಎಂ ಆಗಿ ಪಟ್ಟಕ್ಕೇರಲಿದ್ದಾರೆ ಎನ್ನಲಾಗ್ತಾ ಇದೆ. ಪ್ರಮಾಣ ವಚನಕ್ಕೆ ಮುಹೂರ್ತ ನೀಡುವಂತೆ ಡಿಕೆಶಿ ಜ್ಯೋತಿಷಿ ದ್ವಾರಕನಾಥ್ ಬಳಿ ಮನವಿ ಮಾಡಿದ್ದಾರೆ. 3 ವಿವಿಧ ದಿನಗಳನ್ನ ನೀಡುವಂತೆ ಕೇಳಿದ್ದಾರೆ. ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸಮಯ ನೋಡಿಕೊಂಡು ಪದಗ್ರಹಣಕ್ಕೆ ಟೈಮ್ ಫಿಕ್ಸ್ ಮಾಡಲು ಚರ್ಚೆ ನಡೀತಿದೆ. ರಾಜ್ಯ ರಾಜಕೀಯದಲ್ಲಿ ಮತ್ತೆ ಚಟುವಟಿಕೆಗಳು ಗರಿಗೆದರಲಿದೆ. ಸದ್ಯದಲ್ಲೇ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆಯಲಿದೆ. ಸಿಎಲ್ಪಿ ಸಭೆಯಲ್ಲಿ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಯಾಗಲಿದೆ. ರಾಜ್ಯಪಾಲರ ಬಳಿ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯಾಗಲಿದೆ. ಎಲ್ಲವನ್ನೂ ಹೈಕಮಾಂಡ್ ನಿರ್ಧರಿಸಲಿದೆ. ಎಲ್ಲರ ಸಮಯ ನೋಡಿಕೊಂಡು ಪ್ರಮಾಣ ವಚನಕ್ಕೆ ವೇದಿಕೆ ಸಿದ್ಧವಾಗಲಿದೆ. ಮುಂದಿನ ನಿರ್ಧಾರಕ್ಕೆ ಕಾಯೋಣ ಎಂದ ಡಿಕೆ ಸುರೇಶ್. ಕೆಐಎಬಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಬಳಿ ಇರುವ ಕೆಐಎಬಿ ಏರ್ಪೋರ್ಟ್ನಿಂದ ಡಿಸಿಎಂ ಡಿಕೆ ತೆರಳಿದ್ರು. ದೆಹಲಿ ತಲುಪಿದ ಡಿಸಿಎಂ ಡಿಕೆ ಇಂದು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಡಿಕೆ ಸಹೋದರ ಡಿಕೆ ಸುರೇಶ್ ಮಾತನಾಡಿ, ಪಕ್ಷದ ಮುಂದಿನ ನಿರ್ಧಾರಕ್ಕೆ ನಾವೆಲ್ಲ ಕಾಯೋಣ ಅಂದಿದ್ದಾರೆ. ಪಕ್ಷದ ತೀರ್ಮಾನಕ್ಕೆ ಎಲ್ಲರೂ ಕೂಡ ಕಾಯೋಣ. ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಡಿಕೆ ಬ್ರದರ್ಸ್ ಮೌನ ಮಂತ್ರವನ್ನ ಜಪಿಸಿದ್ದಾರೆ. ದೆಹಲಿಗೆ ತೆರಳುವ ದಿನದಿಂದ ಡಿಕೆ ಬ್ರದರ್ಸ್ ಮೌನ ತಾಳಿದ್ದಾರೆ. ದೆಹಲಿಯಿಂದ ಬಂದ ಬಳಿಕವೂ ಯಾವ ಹೇಳಿಕೆ ನೀಡಿಲ್ಲ. ಕೈ ಸನ್ನೆ, ಕೈ ಮುಗಿಯೋದಷ್ಟೇ ಡಿಕೆ ಶಿವಕುಮಾರ್, ಸುರೇಶ್ ಮಾಡಿದ್ದಾರೆ. ಸಿದ್ದರಾಮಯ್ಯ ರಾಜೀನಾಮೆ ಬಳಿಕವೂ ಯಾವುದೇ ಪ್ರತಿಕ್ರಿಯೆ ನೀಡದಿರೋದು ಕುತೂಹಲ ಮೂಡಿಸಿದೆ. ಬೆಂಗಳೂರಿನ ಸದಾಶಿವನಗರದಿಂದ ಡಿಸಿಎಂ ಡಿಕೆ ನಿರ್ಗಮಿಸುತ್ತಿದ್ದ ವೇಳೆ ಬೆಂಬಲಿಗರು ಘೋಷಣೆಗಳನ್ನ ಕೂಗಿದ್ರು. ಡಿಕೆಶಿ ತೆರಳುತ್ತಿದ್ದಾಗ ಡಿಕೆ ಡಿಕೆ ಅಂತ ಬೆಂಬಲಿಗರು ಘೋಷಣೆ ಕೂಗಿದ್ರು. ಕಾರಲ್ಲಿ ಕುಳಿತಿದ್ದ ಡಿಸಿಎಂ ಡಿಕೆ ವಿಕ್ಟರಿ ಸಿಂಬಲ್ ತೋರಿಸಿದ್ರು. ವಿಜಯಪುರದಲ್ಲಿ ಡಿಕೆ ಶಿವಕುಮಾರ್ ಅಭಿಮಾನಿಗಳ ಸಂಭ್ರಮಾಚರಣೆ ಮಾಡಿದ್ರು. ಡಿಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿ ಎಂದು ಘೋಷಣೆ ಕೂಗಿದ್ರು. ವಿಜಯಪುರದ ಗಾಂಧಿ ವೃತ್ತದಲ್ಲಿ ಪಟಾಕಿ ಸಿಡಿಸಿ ಡಿಕೆ ಪರ ಘೋಷಣೆ ಕೂಗಿದ್ರು. ಬ್ಯಾನರ್ ಹಿಡಿದು ರಾಜ್ಯದ ಪ್ರಗತಿಗೆ ಡಿಕೆ ಶಿವಕುಮಾರ್ ಅಂತ ಜೈಕಾರ ಹಾಕಿದ್ರು. ಕರುನಾಡಲ್ಲಿ ಸಿದ್ದರಾಮಯ್ಯ ರಾಜ್ಯಭಾರ ಅಂತ್ಯ ಆಗಿದೆ. ಸಿಎಂ ಸ್ಥಾನಕ್ಕೆ ಕಾಂಗ್ರೆಸ್ ಟಗರು ರಾಜೀನಾಮೆ ನೀಡಿ ದೆಹಲಿಗೆ ಹಾರಿದೆ. ಇನ್ನೊಂದು ಕಡೆ ಡಿಸಿಎಂ ಡಿಕೆ ಕೂಡ ಮತ್ತೆ ದೆಹಲಿ ದಂಡಯಾತ್ರೆ ಕೈಗೊಂಡಿದ್ದಾರೆ. ಗದ್ದುಗೆ ಏರೋದಕ್ಕೆ ಕಸರತ್ತು ಜೋರಾಗಿ ನಡೀತಾ ಇದೆ. ಡಿಸಿಎಂ ಡಿಕೆನೇ ಸಿಎಂ ಆಗ್ತಾರೆ ಅನ್ನೋ ಮಾತುಗಳು ಬಲವಾಗಿ ಕೇಳಿ ಬರ್ತಾ ಇದೆ. ಎಲ್ಲವನ್ನ ಕಾಂಗ್ರೆಸ್ ಹೈಕಮಾಂಡ್ ನಿರ್ಧರಿಸಲಿದ್ದು ರಾಜ್ಯದ ಜನರ ಚಿತ್ತ ದೆಹಲಿಯತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.